ಈಗ ನಾವು ಕರ್ನಾಟಕದಲ್ಲಿ ಹೆಡ್ ಸ್ಟಾರ್ಟ್ ಸಿಗ್ಲಿಲ್ವಾ ಅಂತಂದ್ರೆ ಹೆಡ್ ಸ್ಟಾರ್ಟ್ ಯಾಕೆ ಸಿಗ್ಲಿಲ್ಲ ಅಂತ ಯೋಚನೆ ಮಾಡಿ. ಯಾಕೆ ಸಿಗ್ಲಿಲ್ಲ ಅಂತ ನೋಡಿದಾಗ ಒಂದೊಂದ್ಸತಿ ಏನಂದ್ರೆ ನನಗೆ ನೇರವಾದ ಬ್ರಿಟಿಷ್ ಪ್ರೆಸಿಡೆನ್ಸಿ ಕರ್ನಾಟಕ ರೂಲ್ ಮಾಡಿಲ್ಲ. ಅದೇ ಕನ್ನಡ ಸ್ಪೀಕಿಂಗ್ ಏರಿಯಾಸ್ ಅಂತ ಏನಿದೆಯೋ ಅದು ನೇರವಾಗಿ ಒಂದು ಬ್ರಿಟಿಷ್ ಪ್ರೆಸಿಡೆನ್ಸಿ ಕೆಳಗೆ ಬಂದಿರಲಿಲ್ಲ. ಇನ್ಫ್ಯಾಕ್ಟ್ ನಮ್ಮ ಕರ್ನಾಟಕದ ಯೂನಿಫಿಕೇಶನ್ ಮೂವ್ಮೆಂಟ್ ನಡೆದಾಗ ತುಂಬಾ ಜನರ ಡಿಮ್ಯಾಂಡ್ ಇದ್ದಿದ್ದು ಅದೇ. ಆವಾಗ ನಾವು ಧಾರವಾಡದಲ್ಲಿ ಇಟ್ಕೊಂಡು ಒಂದು ಕರ್ನಾಟಕ ಪ್ರೆಸಿಡೆನ್ಸಿ ಅಂತ ಮಾಡಿ, ಸೊ ದಟ್ ಬ್ರಿಟಿಷ್ ನೇರವಾಗಿ ರೂಲ್ ಮಾಡಿದ್ರೆ ನಮ್ಮ ಏರಿಯಾದಲ್ಲೆಲ್ಲ ಇನ್ಫ್ರಾಸ್ಟ್ರಕ್ಚರು, ಡ್ಯಾಮ್ಸು ಅದು ಇದು ಆಗುತ್ತೆ, ರೈಲ್ವೆ ಕನೆಕ್ಟಿವಿಟಿ ಆಗುತ್ತೆ ಅನ್ನೋ ಥರದ್ದೆಲ್ಲ ಇತ್ತು. ನೆವರ್ದಲೆಸ್ ಆ ಟೈಮಲ್ಲಿ ಆಗಿಲ್ಲ. ಆ ಟೈಮಲ್ಲಿ ನಮ್ಮ ಕರ್ನಾಟಕದ ಒಂದು ಪೊಲಿಟಿಕಲ್ ರೋಡ್ ಮ್ಯಾಪ್, ಒಂದು ಪೊಲಿಟಿಕಲ್ ಲ್ಯಾಂಡ್ಸ್ಕೇಪ್ ಹೇಗಿತ್ತು ಅಂತ ನೋಡಿದ್ರು ಸ್ಪಷ್ಟವಾಗಿ ಉತ್ತರ ಕರ್ನಾಟಕದ ಭಾಗ ಎಲ್ಲ ಹರಿದು ಹಂಚೋಗಿ ಮರಾಠಿ ಪ್ರಾವಿನ್ಸ್ ಕೆಳಗಡೆ ಇತ್ತು. ಎಷ್ಟೊಂದು ಕಡೆ ಒಂದು ಕಡೆ ಹೈದರಾಬಾದ್ ನಿಜಾಮ್ ರೂಲ್ ಮಾಡ್ತಾ ಇದ್ರು. ಸ್ವಲ್ಪ ಮಟ್ಟಿಗೆ ಒಂದು ಐ ಥಿಂಕ್ ಡಿಸ್ಟ್ರಿಕ್ಟ್ ಮೆಡ್ರಾಸ್ ಪ್ರೆಸಿಡೆನ್ಸಿ ಕೆಳಗಡೆ ಇತ್ತು, ಒಂದೋ ಎರಡೋ. ಬಳ್ಳಾರಿ ಮತ್ತು ಸೌತ್ ಕೇಂದ್ರ ಅವೆಲ್ಲ ಅಲ್ಲಿ ಇತ್ತು ಅಂತ ಕಾಣಿಸುತ್ತೆ. ಹಾಗೆ ಮೈಸೂರು ಕಿಂಗ್ಸ್ ಕೆಳಗಡೆ ಒಂದು ಅರ್ಧ ಕರ್ನಾಟಕ ಆಗ ಇತ್ತು ಅಂತ ನಮ್ಗೆ ಕಾಣಿಸುತ್ತೆ. ಸೊ ಎಲ್ಲೆಲ್ಲಿ ಇವ್ರಿಗೆ ನೇರವಾಗಿ ಒಂದು ಪೊಲಿಟಿಕಲ್ ರೆಪ್ರೆಸೆಂಟೇಷನ್, ಒಂದು ಪೊಲಿಟಿಕಲ್ ಪವರ್ ಅನ್ನೋದು ಇರಲಿಲ್ವೋ ಅಲ್ಲೆಲ್ಲ ಸಹಜವಾಗಿ ಅಲ್ಲಿಗೆ ಬೇಕಾಗಿರೋದೇನು ಮಾಡ್ಕೊಡಕ್ಕಾಗಿಲ್ಲ. ಒಂದು ಸಣ್ಣ ಉದಾಹರಣೆ ಅಂದರೆ ನಿಮಗೆ ಯಾವ ಕೃಷ್ಣಾ ನದಿಗೆ ಆರ್ಥರ್ ಕಾಟನ್ ಒಂದು ಡ್ಯಾಮ್ ಕಟ್ಟಿ ಆ ಎಂಟೈರ್ ರೀಜನ್ ಆ ಥರ ಆಯಿತು, ಬದಲಾವಣೆ ಆಯಿತು, ಅದೇ ಕೃಷ್ಣಾ ನದಿ ಕರ್ನಾಟಕದಲ್ಲಿ ತಾನೇ ಹರ್ಕೊಂಡು ಹೋಗೋದು. ಇನ್ಫ್ಯಾಕ್ಟ್ ಕರ್ನಾಟಕದಲ್ಲಿ ಕಾವೇರಿಗಿಂತ ಕೃಷ್ಣದ ಬೆಸಿನ್ ದೊಡ್ಡದಿದೆ. ಅಷ್ಟಾದ್ರೂ ನಮ್ಮಲ್ಲಿ ಡ್ಯಾಮ್ಸ್ ಎಲ್ಲ ಕಟ್ಟಿರುವಂಥದ್ದು ಏನು ಇಲ್ಲ. ನಾವೆಲ್ಲ ಇಂಡಿಪೆಂಡೆನ್ಸ್ ಬಂದ್ಮೇಲೆ ಕರ್ನಾಟಕದ ಒಂದು ಸ್ಟೇಟ್ ಆದ್ಮೇಲೆ ಕಟ್ಟಿರುವಂಥದ್ದು ಇದೆ ಅಂತ ಕಾಣಿಸುತ್ತೆ. ಹೇಳೋದಾದ್ರೆ ಆಗ ಮೈಸೂರು ಕಿಂಗ್ಸ್ ಪ್ರೋಗ್ರೆಸಿವ್ ಆಗಿದ್ರ, ಖಂಡಿತವಾಗ್ಲೂ ಇದ್ರು. ಸಾಕಷ್ಟು ಕೆಲಸಗಳನ್ನ, ಉದ್ಯಮ ತರುವಂಥದ್ದೆಲ್ಲ ಪ್ರಯತ್ನಗಳು ಮಾಡಿದ್ರ, ಖಂಡಿತ ಮಾಡಿದ್ದಾರೆ. ಆದರೆ ಅಲ್ಲಿ ಏನು ನಾವು ನೆನ್ಪಿಟ್ಕೋಬೇಕು ಅಂದ್ರೆ ಅದೆಲ್ಲವೂ ಕೈಂಡ್ ಆಫ್ ಸ್ಟೇಟ್ ಸ್ಪಾನ್ಸರ್ಡ್ ಕ್ಯಾಪಿಟಲಿಸಮ್ ಅಥವಾ ಸ್ಟೇಟ್ ಕ್ಯಾಪಿಟಲಿಸಮ್ ಅನ್ನೋ ಥರದ ರೀತಿಯಲ್ಲಿ ಬಂತು ಅಂತ. ಮೈಸೂರು ಲ್ಯಾಂಪ್ಸ್ ಬಂತು, ಮೈಸೂರು ಸ್ಯಾಂಡಲ್ ಫ್ಯಾಕ್ಟ್ರಿ ಬಂತು, ಇತ್ಯಾದಿ ಎಲ್ಲ, ಮೈಸೂರು ಬ್ಯಾಂಕ್ ಬಂತು. ಈ ಥರ ಹಲವಾರು ಜನಕ್ಕೆ ಬೇಕಾದಂಥದ್ದನ್ನ ಮಾಡಿದ್ರೂ ಕೂಡ ಸ್ಥಳೀಯವಾಗಿದ್ದಂಥ ಒಂದು ಜನಸಮುದಾಯನ ಉದ್ಯಮದ ಕಡೆ ಕರ್ಕೊಂಡು ಹೋಗೋದಕ್ಕೆ ಏನು ಒಂದು ಕ್ಯಾಪಿಟಲ್ ಅಕ್ಯುಮುಲೇಟ್ ಆಗುತ್ತೆ, ಅದು ಆಗಲಿಲ್ಲ ಆ ಟೈಮಲ್ಲಿ ಅಂತ ಕಾಣಿಸುತ್ತೆ ನನಗೆ.